ಯಾವ ಕಾರಣಕ್ಕೋಸ್ಕರ ಬಾಂಬ್ ಬಿಟ್ರು ಅವರು? ನೆಹರು ಇವರು ಯಾರು ಅಂಬೇಡ್ಕರ್ ಯಾಕಂದ್ರೆ ಪಾರ್ಟಿಷನ್ ಇದನ್ನು ಬರೆದ್ರು. ಯಾಕೆ ಈಗ ಈ ದೇಶವನ್ನ ವಿಭಜನೆ ಮಾಡಿರ್ತಕ್ಕಂಥದ್ದು ಧರ್ಮದ ಆಧಾರದ ಮೇಲೆ. ಇವತ್ತು ಈ ದೇಶದ ಒಳಗಡೆ ಆ ತರದ ಮುಸಲ್ಮಾನರು ತಥಾಕಥಿತ ಮುಸಲ್ಮಾನರು ಇಲ್ದಿದ್ರೆ ಇವತ್ತು ಈ ತರ ಬಾಂಬ್ಗಳ ಸ್ಫೋಟ ಆಗ್ತಿರ್ಲಿಲ್ಲ. ಇವತ್ತು ಓಟನ್ ಸಲುವಾಗಿ ಕಾಂಗ್ರೆಸ್ ಅವರನ್ನ ಪೋಷಣೆ ಮಾಡಿದಂಥದ್ದು. ಅದ್ರ ಕಾರಣಕ್ಕಾಗಿ ಈ ಸಮಸ್ಯೆ ಇವತ್ತು ಒಂದ್ ನಿಮಿಷ ಮಾತಾಡ್ಬೇಕಾರೆ ಒಂದ್ ಮಾತು ಹೇಳ್ತೀನಿ. ನೀವು BSF ಕೇಳಿದ್ರೆ ಕೇಳಕ್ಕಾಗೋದಿಲ್ಲ. ವಿಷಯ ಹೇಳ್ತೀನಿ, ಮಾತಾಡಕ್ಕೆ ಬಿಡೋದಿಲ್ವಲ್ಲ ನೀವು? ಅವ್ರು 6 ನಿಮಿಷ ಅಲೋಡ್ ಮಾಡಿದಿರಿ, ಮಾತಾಡಕ್ಕೆ ಭಾಷಣದಲ್ಲ. ಇಲ್ಲಿ ನಾನು ಹೇಳಿದೆ ಏನು ಅವರ ಆಡಳಿತ ಇದ್ದಾಗ ಅವ್ರು ಹೇಳ್ಬಹುದಾಗಿತ್ತು. ಅವಾಗ ಯಾವಾಗ್ಲೂ ನೆಹರು ಅವರು ತಪ್ಪು ಮಾಡ್ಬಿಟ್ರು, ಗಾಂಧೀಜಿ ಅವ್ರು ತಪ್ಪು ಮಾಡ್ಬಿಟ್ರು, ಮುಸ್ಲಿಮರನ್ನ ಇಟ್ಕೊಂಡ್ರು, ಹಿಂಗಾಗಿ ಈ ತರ ಆಗಿದೆ ಅಂತ ಹೇಳಿದ್ರೆ ನೀವು ಸುಮ್ನೆ ಇರ್ತಿದ್ರಾ? ಹೋಗಯ್ಯ ಮನೆಗೆ, ಯಾಕಿದೆ ಯಾಕೆ ನಡೆದಿದೆ ಅಂದ್ರೆ 1947 ಇದು ಹೇಳ್ತೀರಿ ನೀವು. ನೋಡಿ, ದೇಶ ವಿಭಜನೆ ಆಯ್ತು, ನಗ್ತಾ ಪಾಕಿಸ್ತಾನ ತೆಗೆದುಕೊಂಡ್ವಿ, ಓಡಾಡ್ತಾ ಹಿಂದೂಸ್ತಾನ ತೆಗೆದುಕೊಳ್ತೀವಿ. ಬಿಜೆಪಿ ಅವರ ಅಧಿಕಾರಕ್ಕೆ ಸರಿ ಇಲ್ಲ, ಬಾಂಬ್ ಬ್ಲಾಸ್ಟ್ ಆಗ್ತಾ ಇದೆ, ಭಯೋತ್ಪಾದಕ ಅದಕ್ಕೆ ಬಿಜೆಪಿ ಬಂದಿದ್ದೇನೆ ಇವತ್ತು ಬೂಸ್ಕರ್ ಮಾರುವಂಗ ಅಂತ ನಾವೇನು ಹೊಡಿತಾ ಇದೀವಿ, ಒಳಗಡೆ ಹೋಗಿ ಹೊಡಿತಾ ಇದೀವಿ. ಹೊಣೆಗಾರಿಕೆ ಅಲ್ವನ್ರಿ? ನೀವೊಬ್ರು ನಾಗರಿಕರ ನಾಗರಿಕ ಭಾಷೆ ಮಾತಾಡಿ, ನೀವು ನಾಗರಿಕ ಭಾಷೆ ಮಾತಾಡಿ, ನೀವೇನೋ ಪ್ರಶ್ನೆ ಮಾಡಬಾರ್ದು. ಈ ದೇಶದ ಒಳಗಡೆ ಭಾಷೆ ಸ್ವಾತಂತ್ರ್ಯ ಇದೆ ಅಂತ ಏನ್ ಬೇಕಾದ್ರೆ ಮಾತಾಡ್ಬೋದು ಅಂತಂದ್ರೆ ನೀವೊಂದು ಈ ದೇಶದ ಮಣ್ಣಲ್ಲಿ ಹುಟ್ಟಿದ್ರಲ್ಲ, ಈ ದೇಶಕ್ಕೆ ಕೃತಜ್ಞತೆ ಮಾತಾಡಿ. ನಿಮ್ ಪ್ರಶ್ನೆ ಏನ್ ದೇಶಕ್ಕೆ ಪೂರಕವಾಗಿದೆಯಾ? ನಿಮ್ ಪ್ರಶ್ನೆ ದೇಶಕ್ಕೆ ಪೂರಕವಾಗಿದೆಯಾ? ಯಾವ ಪ್ರಶ್ನೆ ದೇಶಕ್ಕೆ ಪೂರಕವಾಗಿದೆ? ನಿಮ್ಮ ಪ್ರಶ್ನೆ ಯಾವ ದೇಶಕ್ಕೆ ಪೂರಕವಾಗಿದೆ? ಯಾವ್ದು ದೇಶಕ್ಕೆ ಪೂರಕವಾಗಿದೆ ಪ್ರಶ್ನೆ ನಿಮ್ದು? ನೀವು ಯಾವ್ದ್ರಿ ದೇಶಕ್ಕೆ ಪೂರಕವಾಗಿದೆ? ಮೋದಿದ್ ಬಿಟ್ರೆ ದೇಶಕ್ಕೊಂದು ಋಣ, ದೇಶಕ್ಕೊಂದು ಕೃತಜ್ಞತೆ ಕೊಡುವ ಒಂದು ಆಂಕರ್ ಆಗಿ ದೇಶಕ್ಕೊಂದು ಕೃತಜ್ಞತೆ ಕೊಡುವಂದ್ರೆ ಒಂದು ಕೃತಜ್ಞತೆ ಕೊಡುವ ಈ ದೇಶ ತಾಯ್ನಾಡಿನ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದು ರಾಜಕಾರಣ ಮಾಡಕ್ಕೆ ನೀವು ಶೀರ್ಷಿಕೆನೆ ತಪ್ಪಿದ್ದು ಬಿಜೆಪಿ ಕಾರ್ಯಕರ್ತೆ ಅಲ್ಲ. ಬ್ಲಾಸ್ಟ್ ರಾಜಕಾರಣ ಬ್ಲಾಸ್ಟ್ ಅಲ್ಲಿ ಯಾವ್ದು ರಾಜಕಾರಣ ಮಾಡಕ್ ಸಾಧ್ಯ ಇದೆ? ನೀವು ಶೀರ್ಷಿಕೆನೆ ತಪ್ಪು. ಬ್ಲಾಸ್ಟ್ ಅಲ್ಲಿ ರಾಜಕಾರಣ ಮಾಡಕ್ ಸಾಧ್ಯ ಇದೆ? ಯಾರು ರಾಜಕಾರಣ ಮಾಡ್ತಾರೆ? ಬ್ಲಾಸ್ಟ್ ರಾಜಕಾರಣ ಈ ದೇಶದ ಒಳಗಡೆ ಒಬ್ಬ ದೇಶದ ಒಬ್ಬ ಹುಟ್ಟುವಂತ ವ್ಯಕ್ತಿ, ನೀವು ನಿಜವಾಗ್ಲೂ ಈ ದೇಶದ ನಾಗರಿಕರಾಗಿದ್ರೆ ನೀವು ಪ್ರಶ್ನೆ ನೀವು ಕೇಳಬೇಕು. ನಮ್ಮ ದೇಶದ ಮೇಲೆ ಶತ್ರು ಆಕ್ರಮಣ ಮಾಡಿದ್ರೆ ಏನ್ ಪ್ರಶ್ನೆ ಮಾಡ್ತಾ ಇದ್ದೀರಿ? ಯಾವ ತಾಕತ್ ನಿಮ್ಗೆ? ತಾಕತ್ತಿರೋದಕ್ಕೋಸ್ಕರ ಜಗತ್ತಿನ ನತಮಸ್ತಕರಾಗಿರ್ತಕ್ಕಂಥದ್ದು. ತಾಕತ್ತಿದ್ದಕ್ಕೆ ಬುಸ್ಕರ್ ಮಾರುಂಗ ಮಾಡ್ತಾ ಇರೋದು, ತಾಕತ್ತಿರೋದಕ್ಕೋಸ್ಕರ ಬಾಲಕೋಟ್ ಮಾಡಿರೋದು, ತಾಕತ್ತಿರೋದಕ್ಕೆ ಸರ್ಜಿಕಲ್ ಸ್ಟ್ರೈಕ್ ಮಾಡಿರೋದು, ತಾಕತ್ತಿದ್ದಕ್ಕೆ ಆಪರೇಷನ್ ಸಿಂಧೂರ ಮಾಡಿರೋದು. ಯಾರನ್ನ ಕೇಳ್ತೀರಿ ಪ್ರಶ್ನೆ? ಕಾಂಗ್ರೆಸ್ ಅವ್ರನ್ನ ಕೇಳ್ತೀರಾ? ನಾನು ಕೇಳೆ ಮುಸಲ್ಮಾನರನ್ನ ಕೇಳ್ತೀರಾ? ನಿಮ್ಮ ಮೈಂಡ್ ಸೆಟ್ ಚೇಂಜ್ ಮಾಡಿ ಅಂತ ಹೇಳ್ತಿರೋದು. ಗಾಂಧೀಜಿನ ಕೇಳ್ತೀರಾ? ಮುಸಲ್ಮಾನರ ವಿರೋಧ ಹೇಗೆ ಮಾಡಬೇಕು? ಕಾಂಗ್ರೆಸ್ ಕೂಡ ಮಾಡುವಷ್ಟು ಶಕ್ತಿ ನಮ್ಮ ಹತ್ರ ಇದೆ, ಗೊತ್ತಾಗ್ತದೆ. ನಿಮ್ ಪ್ರಶ್ನೆ, ನೀವೊಬ್ರು ಸಿಟಿಸನ್ ಆಗಿ, ನೀವೊಬ್ಬ ಈ ದೇಶದ ಪ್ರಜೆಯಾಗಿ ನಿಮ್ಮ ಪ್ರಶ್ನೆ ಸರಿಗಿರ್ಲಿ, ನಿಮ್ಮ ಪ್ರಶ್ನೆ ಪ್ರಾಮಾಣಿಕವಾಗಿರ್ಲಿ, ದೇಶಕ್ಕೆ ಪೂರಕವಾಗಿ ದೇಶಕ್ಕೆ ಪೂರಕವಾಗಿ ಬದುಕೋದ್ ಕಲೀರಿ. ಪ್ರಶ್ನೆ ಮಾಡೋದೇ ದೊಡ್ಡತನ, ದೇಶಕ್ಕೆ ಪೂರಕವಾಗಿ ಬದುಕೋದ್ ಕಲೀರಿ, ದೇಶಕ್ಕೆ ಪೂರಕವಾಗಿ ಬದುಕೋದ್ ಕಲೀರಿ. ಯಾವುದು ಈ ಪ್ರಶ್ನೆ ದೇಶಕ್ಕೆ ಪೂರಕವಾಗಿತ್ತ? ಯಾವುದು ಯಾವುದು ಪೂರಕವಾಗಿ? ನನ್ನ ದೇಶದ ಜನ ಸತ್ತಿದ್ದಾರೆ, ಅದಕ್ಕೆ ಯಾರು ಅಕೌಂಟಬಿಲಿಟಿ ಅಂತ ಕಾಂಗ್ರೆಸ್. ನೀವು ಕೇಳ್ತಿರೋದು ಕಾಂಗ್ರೆಸ್ ಅಕೌಂಟಬಿಲಿಟಿ ಆಗಿರ್ತಕ್ಕಂಥದ್ದು. ಮುಸಲ್ಮಾನರ ಭಯೋತ್ಪಾದಕ ಮನಸ್ಥಿತಿಯನ್ನ ಬೆಂಬಲ ಕೊಟ್ಟಂತದ್ದು ಕಾಂಗ್ರೆಸ್. ನಿಖೇತ್ ರಾಜ್ ಅವರು, ಓಕೆ, ನನ್ಗೆ ಅರ್ಥ ಆಯ್ತು. ದೇಶದಲ್ಲಿ ಕೇಂದ್ರದಲ್ಲಿ ಈಗಿನ ಕಾಲದಲ್ಲಿ ಪ್ರತಿಯೊಬ್ರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗ್ಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಬಿಜೆಪಿ ಗವರ್ನಮೆಂಟ್ ಇದೆ, ಇವತ್ತು ದೇಶದ ರಾಜಧಾನಿಯಲ್ಲಿ ಬ್ಲಾಸ್ಟ್ ಆಗಿದೆ. ಇದಕ್ಕೆ ಕಾರಣ ಆಡಳಿತದಲ್ಲಿರುವ ಪಕ್ಷ ಅಲ್ಲ, ಪ್ರತಿಪಕ್ಷದಲ್ಲಿರುವ ಕಾಂಗ್ರೆಸ್, ರಾಹುಲ್ ಗಾಂಧಿ, ನೆಹರು, ಇಂದಿರಾ ಗಾಂಧಿ ಮತ್ತು 1947ರಲ್ಲಿ ಆದಂತಹ ಪಾರ್ಟಿಷನ್ನ ಲೋಪ. ಹೌದಾ ಸರ್? ಹಾಗಾದ್ರೆ ನೀವ್ಯಾಕೆ ಆಡಳಿತ ಮಾಡ್ತೀರಾ? ಅವ್ರಿಗೆ ಕೊಡಿ ಆಡಳಿತ ಮಾಡಕ್ಕೆ, ಅವ್ರನ್ನೇ ನಾವು ಕೇಳ್ತೀವಿ.
ಯಾಕೆ ಈ ಸ್ಲೀಪರ್ ಸೆಲ್ಗಳು ಈ ದೇಶದಲ್ಲಿ ನಿರ್ಮಾಣ ಆಗ್ತಿದ್ದಾರೆ? ಇವತ್ತು ವೈಟ್ ಕಾಲರ್ ಅಂತಕ್ಕಂಥ ಶಿಕ್ಷಣ ಪಡೆದಂಥವ್ರು ಯಾಕೆ ಈ ಥರ ಇವತ್ತು ಒಂದು ರ್ಯಾಡಿಕಲೈಸೇಷನ್ ಆಗ್ತಿದೆ? ಮತಾಂಧ್ರದ್ದು ಯಾಕೆ ಸೃಷ್ಟಿ ಆಗ್ತಿದೆ? ಥಿಯೋಕ್ರಟಿಕ್ ಫಾರ್ಮಲ್ಲಿ ಯಾಕೆ ಹೋಗ್ತಾ ಇದ್ದಾರೆ? ಥಿಯೋಕ್ರಸಿ ಅಂತಕ್ಕಂಥದ್ದು ಹೇಗೆ ಆಗ್ತಾ ಇದೆ? ಯಾಕೆ ಕಾರಣ ಅಂತಂತಂದರೆ ಇದಕ್ಕೆ ಮೂಲ ಬೀಜ ಯಾವತ್ತು ಆ ಬಿತ್ತಿದ್ರು ಇದು ರಾತ್ರಿ ಬೆಳಿಗ್ಗೆ ಒಳಗಡೆ ಸರಿ ಮಾಡುವಂಥದ್ದಲ್ಲ. ಒಂದು ನಾನು ಅದಕ್ಕೆ ಪ್ರಾರಂಭದಲ್ಲಿ ಹೇಳಿದೆ, ನಗ್ತಾ ನಾವು ಪಾಕಿಸ್ತಾನ ತೊಗೊಂಡ್ವಿ, ಹೋರಾಡ್ತಾ ಹಿಂದೂಸ್ತಾನ ತಗೋತೀವಿ ಅಂತೇಳಿ. ಇಸ್ಲಾಮಿನ ಈ ಒಂದು ಥಾಟ್ ಏನಿದೆ, ಇಸ್ಲಾಮಿನ ಹೆಸರಲ್ಲಿ ನಡೀತಾ ಇರ್ತಕ್ಕಂಥ ಈ ಥಾಟ್ ಏನಿದೆ, ಈ ಥಾಟಿನ ಅನುಗುಣವಾಗಿ ಇವತ್ತು ಈ ರಾಷ್ಟ್ರದ ಕಳೆದ 75 ವರ್ಷಗಳ ಕಾಲ ಏನು ಒಂದು ತುಷ್ಟೀಕರಣದ ರಾಜಕಾರಣ ಆಯಿತು, ಓಟಿನ ಸಲುವಾಗಿ ಏನು ಬೇಕಾದರೂ ಮಾಡೋದಕ್ಕೆ ಅವಕಾಶ ಇತ್ತು. ಅದರ ಫಲ ಇವತ್ತು ನಾವು ಅನುಭವಿಸ್ತಾ ಇರೋದು, ಅದ್ರ ಫಲ ಇವತ್ತು ಅನುಭವಿಸ್ತಾ ಇರ್ತಕ್ಕಂಥದ್ದು. ಇದು ಯಾವುದೋ ರಾತ್ರಿ ಬೆಳಿಗ್ಗೆ ಸೃಷ್ಟಿ ಆಗಿದಂಥದ್ದಲ್ಲ. ಕಳೆದ 14 ವರ್ಷದಲ್ಲಿ ಇಡೀ ದೇಶದಲ್ಲಿ ಒಂದೇ ಒಂದು ಕಡೆ ಈ ತರದ್ದು ಬ್ಲಾಸ್ಟ್ ಮಾಡಕ್ ಪ್ರಯತ್ನ ಮಾಡಲಿಲ್ಲ. ಆದ್ರೂ ಕಡೆ ವಿಷಯ ಬಿಜೆಪಿಯಲ್ಲಿ ಅಲ್ಪಸಂಖ್ಯಾತರ ಮೋರ್ಚಾ ಇದೆ ಅಲ್ಲ ಸರ್, ಅವ್ರನ್ನೆಲ್ಲ ಪಾಕಿಸ್ತಾನಕ್ಕೆ ಕೊಡಿಸ್ತೀರಾ? ನಿಮ್ಗೆ ಹೇಳ್ತಿರ್ತಕ್ಕಂಥದ್ದು ನಾವು 145 ಅವರು ಟೆರರಿಸ್ಟ್ಗಳ ಕೇಳಿ ಮೇಲೆ 145 ಕೋಟಿ. ಒಂದೇ ಒಂದು ವಿಷಯ ಹೇಳ್ತೀನಿ ಕೇಳಿ. ಇವತ್ತು ಇಷ್ಟೆಲ್ಲ ಮಾತನಾಡ್ತಾರಲ್ಲ, ಪ್ರತಿ ಒಂದಕ್ಕೂ ಫತ್ವಾ ಹೊರಡಿಸ್ತಾರೆ, ದೇವಿ ಬಂದ್ ಫತ್ವಾ ಹೊರಡಿಸ್ತಾರೆ. ಇವತ್ತು ಒಬ್ಬನೇ ಒಬ್ಬ ಮುಸ್ಲಿಂ ಮುಲ್ಲ, ಒಬ್ಬ ಮೌಲ್ವಿ, ಎಲ್ಲರನ್ನು ಒಬ್ಬ ಮೌಲ್ವಿ, ಒಂದು ಫತ್ವಾ, ಈ ದೇಶದಲ್ಲಿ ಭಯೋತ್ಪಾದಕರು ಒಬ್ಬನೇ ಒಬ್ಬ ಒಂದು ಫತ್ವಾ ಅಲ್ರಿ. ನಮ್ಮ ದೇಶದ ನಾಗರಿಕರು ಸತ್ತಿದ್ದಾರೆ, ನಾವು ಇವತ್ತು ಚಪ್ಪಾಳೆ ತಡ್ತಾ ಕೂತಿದ್ದೀವಿ. ನಮ್ಮ ದೇಶದ ಒಳಗಡೆ ಆಕ್ರಮಣಕಾರರ ಮನೆ ಪಕ್ಕದಲ್ಲಿ ಬಂದು ಕೂತಿದ್ದಾನೆ, ನಮ್ಮ ಪಕ್ಕದಲ್ಲಿ ಬಂದು ಕೂತಿದ್ದಾನೆ. ಸರ್ಕಾರ ಯಾವುದು ಪ್ರಶ್ನೆ? ನೀವು ಸರಿಯಾದ ಪ್ರಶ್ನೆ ಕೇಳಬೇಕು. ನೀವು ಕಾರಣನೇ ಹೇಳ್ತೀನಿ ಕೇಳಿ. ಈ ದೇಶವನ್ನ ಹಾಗೆ ಅಂಬೇಡ್ಕರ್ ಕಿಂತ ನೀವು ಬುದ್ಧಿವಂತ? ಅಂಬೇಡ್ಕರ್ ಕಿಂತ ಬುದ್ಧಿವಂತರ ನೀವು? ಅಂಬೇಡ್ಕರ್ ಅಂಬೇಡ್ಕರ್ ಭಾರತ ಮಾಡಿರ್ತಕ್ಕಂಥ ಅತ್ಯಂತ ತಪ್ಪು ಕೆಲಸ ಯಾವ್ದಪ್ಪ ಅಂತಂದ್ರೆ ನೆಹರು ಮಾಡಿರ್ತಕ್ಕಂಥದ್ದು. ಯಾವುದೋ ದೇಶದ ಧರ್ಮದಾಧಾರದಲ್ಲಿ ದೇಶ ಅವತ್ತು ಮುಸಲ್ಮಾನರು ಕಳಿಸಿದ್ರೆ ಇವತ್ತು ಈ ಸಮಸ್ಯೆ ಯಾಕೆ ನಿರ್ಮಾಣ ಆಗ್ತಿತ್ತು? ಇವತ್ತು ಯಾಕೆ ಈ ಸಮಸ್ಯೆ ನಿರ್ಮಾಣ ಆಗ್ತಿತ್ತು? ಇವತ್ತು ದೆಹಲಿಯಲ್ಲಿ ಬ್ಲಾಸ್ಟ್ ಆಗೋದಕ್ಕೆ ಕಾರಣ ನೆಹರು. ಓಕೆ, ಶಿವರಾಜ್ ಪಾಟೀಲ್ ಅವರು ಬ್ಲೇಸರ್ ಚೇಂಜ್ ಮಾಡಿದ್ರಂತ ರಾಜೀನಾಮೆ ಕೊಡಿಸಿದ್ರು. ಇಲ್ಲಿ ಬ್ಲಾಸ್ಟ್ ಆದ್ರೂ ಕೂಡ ಭೂತಾನ್ನ ದೊರೆ 70ನೇ ವರ್ಷದ ಹುಟ್ಟು ಹಬ್ಬದ ಸೆಲೆಬ್ರೇಷನ್ಗೆ ನರೇಂದ್ರ ಮೋದಿ ಅವರು ಹೋದ್ರಲ್ಲ, ಅದು ಸರಿನಾ ಅನ್ನೋದು ಕೂಡ ಒಂದು ಚರ್ಚೆ ಇದೆ ಸರ್. ಐ ವಿಲ್ ಕಮ್ ಮಣಿಕಂಠ ಅವರು ಕೂಡ ದೆಹಲಿಯಲ್ಲಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ಆಮ್ ಆದ್ಮಿ ಪಾರ್ಟಿ ಅವರು ಆಮ್ ಆದ್ಮಿ ಪಾರ್ಟಿ ಅವರು ಇವತ್ತು ಅಲ್ಲಿ ಅಧಿಕಾರದಲ್ಲಿ ಇಲ್ಲದೆ ಇರಬಹುದು. ಗಲ್ಲಿ ಮೊಹಲ್ಲಾ ತಾವು ನೋಡಿದ್ದೀರಿ, ತಮಗೆ ಅದರ ಅರಿವಿದೆ. ಇವತ್ತು ದೆಹಲಿಯಲ್ಲಿ ಆಗಿರುವಂತಹ ಈ ಬ್ಲಾಸ್ಟ್ಗೆ ಕಾರಣ ಏನು ಸರ್? ಮೇಡಮ್, ಮೊದಲನೇದಾಗಿ ಇವತ್ತೇನು ನಮ್ಮ ಬಿಜೆಪಿಯ ವಕ್ತಾರರ ಮನಸ್ಥಿತಿ ಏನಿದೆ, ಆಲ್ಮೋಸ್ಟ್ ಬಿಜೆಪಿಯ ಕಾರ್ಯಕರ್ತರ ಮನಸ್ಥಿತಿನೂ ಅದೇ ಆಗ್ಬಿಟ್ಟಿದೆ. ಈಗ ಇವತ್ತಿನ ದಿನಮಾನಗಳಲ್ಲಿ ಯಾವುದೇ ಬಾಂಬ್ ಬ್ಲಾಸ್ಟ್ ಆಗಲಿ, ಯಾವುದೇ ಕೃತ್ಯಗಳಾಗಲಿ, ಅದಕ್ಕೆಲ್ಲ ನೇರ ಹೊಣೆ ಕಾಂಗ್ರೆಸ್ ಅಂತೇಳಿ ನೀಟಾಗಿ ಅವ್ರ ಮೇಲೆ ಹೊರೆ ಹೊರಿಸ್ಬಿಟ್ಟು ಅವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ತಿರ್ತಾರೆ.